ಅಸಾಧ್ಯ ಅನ್ನೋದನ್ನ ಸಾಧಿಸಿ ಪ್ಲೇ ಆಫ್ಗೆ ಕಾಲಿಟ್ಟಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ನ ಮೋಸ್ಟ್ ಫೇವರೇಟ್ ಟೀಮ್. ಫಸ್ಟ್ ಹಾಫ್ನಲ್ಲಿ ಸತತ 6 ಪಂದ್ಯಗಳನ್ನು ಸೋತು ಬಳಿಕ ಸೆಕೆಂಡ್ ಹಾಫ್ನಲ್ಲಿ ಸತತ 6 ಪಂದ್ಯಗಳನ್ನು ಗೆದ್ದು ಟಾಪ್ 4ಗೆ ಜಿಗಿದಿದ್ದ RCB ಪಾಯಿಂಟ್ಸ್ ಟೇಬಲ್ನ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿತ್ತು. ರಾಜಸ್ಥಾನ ರಾಯಲ್ಸ್ ವಿರುದ್ಧ ಬುಧವಾರ ಬೆಂಗಳೂರು ತಂಡ ಎಲಿಮಿನೇಟರ್ ಮ್ಯಾಚ್ ಆಡಲಿದೆ. ಈ ಪಂದ್ಯ ಒಂಥರ ಟೇಬಲ್ ಟಾಪರ್ ವರ್ಸಸ್ ಬಾಟಮ್ ತಂಡಗಳ ನಡುವಿನ ಹಣಾಹಣಿಯಾಗಿದೆ. ಬುಧವಾರದ ಪಂದ್ಯ ಉಭಯ ತಂಡಗಳಿಗೂ ನಿರ್ಣಾಯಕವಾಗಿದ್ದು, ಗೆದ್ದವರು ಸೆಕೆಂಡ್ ಕ್ವಾಲಿಫೈಯರ್ಗೆ ಸೆಲೆಕ್ಟ್ ಆದರೆ ಸೋತವರು ಟೂರ್ನಿಂದಲೇ ಗಂಟು ಮೂಟೆ ಕಟ್ಟಬೇಕಾಗುತ್ತೆ. ಅಷ್ಟಕ್ಕೂ ಈ ಪಂದ್ಯದಲ್ಲಿ RCBಯಿಂದ ಯಾರೆಲ್ಲ ಕಣಕ್ಕಿಳಿಯಲಿದ್ದಾರೆ, ಯಾವ ಪ್ಲೇಯರ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ರಾಜಸ್ಥಾನ ರಾಯಲ್ಸ್ಗೆ ಕಾಡ್ತಿರೋ ಭಯ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಂಗಳವಾರ ನಡೆದ ಕ್ವಾಲಿಫೈಯರ್ 1 ಮ್ಯಾಚ್ನಲ್ಲಿ ಟೇಬಲ್ ಟಾಪರ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಹೀನಾಯವಾಗಿ ಸೋಲಿಸುವ ಮೂಲಕ ಫಿನಾಲೆಗೆ ಲಗ್ಗೇಟಿದೆ. ಇದೀಗ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ಮತ್ತು ಬೆಂಗಳೂರು ಮುಖಾಮುಖಿಯಾಗಲಿದ್ದು, ಗೆದ್ದವರು ಹೈದರಾಬಾದ್ ತಂಡವನ್ನು ಮತ್ತೆ ಎದುರಿಸಬೇಕಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೆಯಲಿದೆ. ಈ ಲೀಗ್ನ ಸೆಕೆಂಡ್ ಹಾಫ್ ಮ್ಯಾಚ್ಗಳನ್ನು ನೋಡಿದ್ರೆ ರಾಜಸ್ಥಾನ ವಿರುದ್ಧ ಬೆಂಗಳೂರು ತಂಡವೇ ಮೇಲುಗೈ ಸಾಧಿಸುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಜಸ್ಟ್ ಒಂದು ವಾರದ ಹಿಂದೆ RCB ಮತ್ತು ರಾಜಸ್ಥಾನ ಕತೆ ಬೇರೆಯದ್ದೇ ಇತ್ತು. ಫ್ಯಾನ್ಸ್ ಅಷ್ಟೇ ಯಾಕೆ, ಬಹುಶಃ ಕ್ರಿಕೆಟ್ ಪಂಡಿತರು ಕೂಡ RCB ಮತ್ತು ರಾಜಸ್ಥಾನ ಎಲಿಮಿನೇಟರ್ ಪಂದ್ಯದಲ್ಲಿ ಎದುರು ಬದರಾಗ್ತವೆ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಆದ್ರೀಗ ಅಸಾಧ್ಯ ಅನ್ನೋದು ಸಾಧ್ಯವಾಗಿದೆ. ಆರಂಭದಿಂದಲೂ ಟೇಬಲ್ ಟಾಪರ್ ಆಗಿದ್ದ ರಾಜಸ್ಥಾನ RCB ವಿರುದ್ಧ ಸೆಣಸಲಿದೆ. IPL ಮೊದಲಾರ್ಧದಲ್ಲಿ RCB ಆಡಿದ 8 ಪಂದ್ಯಗಳಲ್ಲಿ ಕೇವಲ 1ರಲ್ಲಿ ಮಾತ್ರ ಗೆದ್ದಿತ್ತು. ಬಳಿಕ ನಡೆದ 6 ಪಂದ್ಯಗಳಲ್ಲಿ 6ಅನ್ನೂ ಗೆದ್ದಿದೆ. ಪ್ಲೇ ಆಫ್ ಅನ್ನು ಪ್ರವೇಶ ಮಾಡಿದೆ. ಆದರೆ ರಾಜಸ್ಥಾನ ಸ್ಥಿತಿ ಹೀಗಿರಲಿಲ್ಲ. ಮೊದಲಾರ್ಧದಲ್ಲಿ 7ರಲ್ಲಿ 6 ಪಂದ್ಯಗಳನ್ನು ಗೆದ್ದು ಟೇಬಲ್ ಟಾಪರ್ ಆಗಿದ್ದ ರಾಜಸ್ಥಾನ ಬಳಿಕ ಸಾಲು ಮ್ಯಾಚ್ಗಳನ್ನು ಸೋತಿದೆ. ಕೊನೆಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 10ನೇ ಸ್ಥಾನದಲ್ಲಿದ್ದ RCB ಜೊತೆಗೆ ಮೊದಲ ಸ್ಥಾನದಲ್ಲಿದ್ದ ರಾಜಸ್ಥಾನ ಎಲಿಮಿನೇಟರ್ ಪಂದ್ಯದಲ್ಲಿ ಫೈಟ್ ನಡೆಸಬೇಕಿದೆ. ಸದ್ಯ ಭರ್ಜರಿ ಫಾರ್ಮ್ನಲ್ಲಿರುವ RCB ರಾಜಸ್ಥಾನ ವಿರುದ್ಧದ ಪಂದ್ಯಕ್ಕೆ ಬಲಿಷ್ಠ ಬಳಗವನ್ನೇ ಕಣಕ್ಕಿಳಿಸಲು ರಣತಂತ್ರ ರೂಪಿಸಿದೆ. ಅಂದ್ರೆ ಇಲ್ಲಿ ಪ್ಲೇಯಿಂಗ್ 11ನಲ್ಲಿ ಮಹತ್ವದ ಬದಲಾವಣೆ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕಂದ್ರೆ ಕಳೆದ 6 ಪಂದ್ಯಗಳಿಂದಲೂ RCB ಸತತ ಜಯಗಳನ್ನು ಸಾಧಿಸ್ತಾ ಬಂದಿದೆ. ಹೀಗಾಗಿ ಇದೇ ಆಟಗಾರರನ್ನೇ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಕೂಡ ಕಣಕ್ಕಿಳಿಸಲಿದ್ದಾರೆ. ಹಾಗಾದ್ರೆ ಇಂದಿನ ಪಂದ್ಯದಲ್ಲಿ ಯಾರೆಲ್ಲ ಕಣಕ್ಕಿಳಿಯಬಹುದು ಅನ್ನೋದನ್ನ ಹೇಳ್ತೇನೆ ನೋಡಿ. ಫಾಫ್ ಡು ಪ್ಲೆಸಿಸ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಆಗಿರುವ ಫಾಫ್ ಡು ಪ್ಲೆಸಿಸ್ ಇತ್ತೀಚೆಗೆ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಕಳೆದ 14 ಪಂದ್ಯಗಳಲ್ಲಿ ಎಲ್ಲಾ ಮ್ಯಾಚ್ಗಳಲ್ಲೂ ಆರಂಭಿಕನಾಗಿ ಕಣಕ್ಕಿಳಿದಿರುವ ಫಾಫ್ ಒಟ್ಟಾರೆ 421 ರನ್ಗಳನ್ನು ಕಲೆ ಹಾಕುವ ಮೂಲಕ RCB ತಂಡಕ್ಕೆ ಉತ್ತಮ ಆರಂಭವನ್ನು ಒದಗಿಸಿದ್ದಾರೆ. ಸ್ಟ್ರೈಕ್ ರೇಟ್ ಕೂಡ 163 ಇದೆ. ವಿರಾಟ್ ಕೊಹ್ಲಿ. ರನ್ ಮಿಷನ್ ಅಂತಾನೆ ಕರೆಸಿಕೊಳ್ಳೋ RCBಯ ಈ ಕಿಂಗ್ ಬಗ್ಗೆ ಹೇಳೋದೇ ಬೇಡ. ಸೀಸನ್ 17 IPLನಲ್ಲಿ RCB ತಂಡ ಪ್ಲೇ ಆಫ್ ಹಂತಕ್ಕೆ ಬರೋಕೆ ಮೇನ್ ರೀಸನ್ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 14 ಇನ್ನಿಂಗ್ಸ್ಗಳಲ್ಲಿ ಕೊಹ್ಲಿ ಕಲೆ ಹಾಕಿರೋದು ಬರೋಬ್ಬರಿ 708 ರನ್ಗಳನ್ನ. ಈ ಮೂಲಕ RCB ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಂದಿನ ಮ್ಯಾಚ್ನಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಆಡೋ ಸಾಧ್ಯತೆ ಇದೆ. ರಜತ್ ಪಟಿದಾರ್. ಇನ್ನು ಕಳೆದ ಕೆಲ ಪಂದ್ಯಗಳಿಂದ RCBಯಲ್ಲಿ ರಜತ್ ಪಟಿದಾರ್ ಬ್ಯಾಟಿಂಗ್ ಶಕ್ತಿಯಾಗಿದ್ದಾರೆ. 3ನೇ ಕ್ರಮಾಂಕದಲ್ಲಿ 12 ಇನ್ನಿಂಗ್ಸ್ ಆಡಿರುವ ಪಟಿದಾರ್ ಒಟ್ಟು 361 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದು ಕೂಡ 179.60 ಸ್ಟ್ರೈಕ್ ರೇಟ್ನಲ್ಲಿ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಮರೂನ್ ಗ್ರೀನ್. ಈ ಸೀಸನ್ನ ಆರಂಭದ ಪಂದ್ಯಗಳಲ್ಲಿ ಅಷ್ಟೇನು ಪರ್ಫಾರ್ಮ್ ಮಾಡದ ಕ್ಯಾಮರೂನ್ ಗ್ರೀನ್ ಈಗ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. 12 ಪಂದ್ಯಗಳನ್ನಾಡಿರುವ ಗ್ರೀನ್ 228 ರನ್ಗಳನ್ನ ಹಾಗೆ 9 ವಿಕೆಟ್ಗಳನ್ನು ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಕೂಡ ಕ್ರೂಷಿಯಲ್ ಟೈಮ್ನಲ್ಲಿ ಎದುರಾಳಿ ತಂಡದ ವಿಕೆಟ್ ಬೀಳಿಸುವ ಮೂಲಕ ತಂಡಕ್ಕೆ ಆಸರೆಯಾಗ್ತಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್. ಬೆಂಗಳೂರು ತಂಡದ ಆರಂಭದ ಪಂದ್ಯಗಳಲ್ಲಿ ಅಟ್ಟರ್ ಫ್ಲಾಪ್ ಆಗಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಈಗ ಕಂಬ್ಯಾಕ್ ಮಾಡಿದ್ದಾರೆ. ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದ ಮ್ಯಾಕ್ಸಿ ಚೆನ್ನೈ ವಿರುದ್ಧದ ಪ್ಲೇ ಆಫ್ ಕ್ವಾಲಿಫೈ ಪಂದ್ಯದಲ್ಲಿ ಹೀರೋ ಆಗಿದ್ರು. ಫಸ್ಟ್ ಬಾಲ್ನಲ್ಲೇ ಋತುರಾಜ್ ಗಾಯಕ್ವಾಡ್ರನ್ನ ಔಟ್ ಮಾಡುವ ಮೂಲಕ ಮಹತ್ವದ ವಿಕೆಟ್ ಕಬಳಿಸಿದ್ರು. ಬ್ಯಾಟಿಂಗ್ನಲ್ಲಿ ಸದ್ದು ಮಾಡದ ಮ್ಯಾಕ್ಸಿ ಈವರೆಗೆ ಆಡಿದ 8 ಇನ್ನಿಂಗ್ಸ್ಗಳಿಂದ ಗಳಿಸಿರೋದು ಕೇವಲ 52 ರನ್ಗಳನ್ನ ಮಾತ್ರ. ದಿನೇಶ್ ಕಾರ್ತಿಕ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಪತ್ ಬಾಂಧವ DK ಬಾಸ್ ಅಂತಾನೆ ಕರೆಸಿಕೊಳ್ಳೋ ದಿನೇಶ್ ಕಾರ್ತಿಕ್ ಯಾವಾಗಲೂ ಬೆಸ್ಟ್ ಪ್ಲೇಯರ್. RCB ಪರ ವಿಕೆಟ್ ಕೀಪರ್ ಆಗಿ ಕಣಕ್ಕಿಳಿತಾ ಇರೋ DK 12 ಇನ್ನಿಂಗ್ಸ್ಗಳಿಂದ ಒಟ್ಟು 315 ರನ್ಗಳನ್ನು ಕಲೆ ಹಾಕಿ ಮಿಂಚಿದ್ದಾರೆ. ಸ್ವಪ್ನಿಲ್ ಸಿಂಗ್. ಇನ್ನು ಈ ಆಟಗಾರನ ಬಗ್ಗೆ ಹೇಳೋದೇ ಬೇಡ. ಅದ್ಯಾವಾಗ ಬೆಂಗಳೂರು ತಂಡದ ಪರ ಮೈದಾನಕ್ಕೆ ಕಾಲಿಟ್ರೋ ಅಲ್ಲಿಂದ RCB ಸೋತಿದ್ದೇ ಇಲ್ಲ. ಒಂಥರ ಲಕ್ಕಿ ಚಾರ್ಮ್ ಅಂತಾನೆ ಹೇಳಲಾಗ್ತಿದೆ. RCB ಪರ 6 ಪಂದ್ಯಗಳನ್ನು ಆಡಿರುವ ಸ್ವಪ್ನಿಲ್ ಸಿಂಗ್ 6 ವಿಕೆಟ್ಗಳನ್ನು ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ RR ವಿರುದ್ಧ ಕೂಡ ಸ್ವಪ್ನಿಲ್ ಕಾಣಿಸಿಕೊಳ್ಳೋದು ಖಚಿತ. ಕರ್ಣ್ ಶರ್ಮಾ.
ಆರ್ಸಿಬಿ ತಂಡದ ಹಿರಿಯ ಸ್ಪಿನ್ನರ್ ಕಡು ಶರ್ಮಾ ಈವರೆಗೆ 8 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು ಈ ವೇಳೆ 6 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಯಶ್ ದಯಾಳ್ ಕಳೆದ ಸೀಸನ್ನಲ್ಲಿ ತುಂಬಾನೇ ದುಬಾರಿ ಆಟಗಾರ ಅನ್ನಿಸಿಕೊಂಡಿದ್ದ ಯಶ್ ದಯಾಳ್ಗೆ ಆರ್ಸಿಬಿಗೆ ಬಂದ ಮೇಲೆ ಅದೃಷ್ಟನೇ ಬದಲಾಗಿದೆ. ಸಿಎಸ್ಕೆ ವಿರುದ್ಧದ ಪಂದ್ಯದ ಗೆಲುವಿನ ರೂವಾರಿ ಎಡಗೈ ವೇಗಿ ಈ ಯಶ್ ದಯಾಳ್ ಅನ್ನೋದನ್ನ ಮರೆಯೋಕ್ಕಾಗಲ್ಲ. ಈ ಬಾರಿ 13 ಪಂದ್ಯಗಳನ್ನಾಡಿದ್ದು ಈ ವೇಳೆ 15 ವಿಕೆಟ್ಗಳನ್ನು ಕಬಳಿಸಿದ್ದಾರೆ ದಯಾಳ್. ಮೊಹಮ್ಮದ್ ಸಿರಾಜ್ ಆರಂಭಿಕ ಪಂದ್ಯಗಳಲ್ಲಿ ಡಲ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಇತ್ತೀಚೆಗೆ ಫಾರ್ಮ್ಗೆ ಬಂದಿದ್ದಾರೆ. ಆರ್ಸಿಬಿ ಪರ 13 ಪಂದ್ಯಗಳನ್ನಾಡಿರುವ ಮೊಹಮ್ಮದ್ ಸಿರಾಜ್ 13 ವಿಕೆಟ್ಗಳನ್ನು ಉರುಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಾಕಿ ಫರ್ಗ್ಯೂಸನ್ ಆರ್ಸಿಬಿ ಪರ 6 ಪಂದ್ಯಗಳನ್ನಾಡಿರುವ ಲಾಕಿ ಈವರೆಗೆ 8 ವಿಕೆಟ್ ಕಬಳಿಸಿದ್ದಾರೆ. ಹೀಗಾಗಿ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲೂ ಫರ್ಗ್ಯೂಸನ್ ಕಣಕ್ಕಿಳಿಯೋ ಸಾಧ್ಯತೆ ಹೆಚ್ಚಿದೆ. ಮಹಿಪಾಲ್ ಲೊಂಬ್ರೋರ್ ಕಳೆದ ಕೆಲ ಪಂದ್ಯಗಳಿಂದ ಆರ್ಸಿಬಿ ಪರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಹಿಪಾಲ್ ಲೊಂಬ್ರೋರ್ ಕಣಕ್ಕಿಳಿತಾ ಇದ್ದಾರೆ. ಹೀಗಾಗಿ ನಿರ್ಣಾಯಕ ಪಂದ್ಯದಲ್ಲೂ ಲೊಂಬ್ರೋರ್ ಇಂಪ್ಯಾಕ್ಟ್ ಸಬ್ ಆಗಿ ಬ್ಯಾಟಿಂಗ್ಗೆ ಬರುವ ನಿರೀಕ್ಷೆ ಇದೆ. ಆರ್ಸಿಬಿಯ ಕಳೆದ 6 ಪಂದ್ಯಗಳ ಅಬ್ಬರ ನೋಡ್ತಿದ್ರೆ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲೂ ಗೆದ್ದು ಬೀಗೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಪ್ಲೇಯಿಂಗ್ 11ನ ಎಲ್ಲಾ ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಆದರೆ ಬೆಂಗಳೂರು ತಂಡಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಪ್ಲಸ್ ಹಾಗೆ -2 ಕೂಡ ಹೌದು. ಆರಂಭದಲ್ಲಿ ಉತ್ತಮ ಪ್ರದರ್ಶನ ನೀಡದೇ ಇದ್ರು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಮ್ಯಾಕ್ಸಿ ಉತ್ತಮ ಲಯಕ್ಕೆ ಬಂದಿದ್ರು. ಆರ್ಸಿಬಿ ರೋಚಕ ಗೆಲುವಿನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಪಾತ್ರ ಬಹಳ ದೊಡ್ಡದಿತ್ತು. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಕೊನೆಯಲ್ಲಿ ಬಂದ ಮ್ಯಾಕ್ಸಿ ಕೇವಲ 5 ಬಾಲ್ನಲ್ಲಿ 1 ಸಿಕ್ಸರ್ 2 4 ಸಮೇತ 16 ರನ್ಗಳನ್ನು ಚಚ್ಚಿದ್ರು. ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 320ಕ್ಕೂ ಹೆಚ್ಚಿತ್ತು. ಜೊತೆಗೆ ಮ್ಯಾಕ್ಸಿ ಬೌಲಿಂಗ್ನಲ್ಲೂ ಕಮಾಲ್ ಮಾಡಿದ್ರು. ಕೇವಲ 4 ಓವರ್ನಲ್ಲಿ 25 ರನ್ ಕೊಟ್ಟು 1 ಪ್ರಮುಖ ವಿಕೆಟ್ ಅನ್ನು ತೆಗೆದಿದ್ರು. 1 ರನ್ಔಟ್ ಕೂಡ ಮಾಡಿದ್ರು. ಹಾಗಾಗಿ ಆರ್ಸಿಬಿ ಚೆನ್ನೈ ವಿರುದ್ಧ ಗೆಲ್ಲಲು ಸಹಾಯಕವಾಗಿತ್ತು. ಹೀಗೆ ಫಾರ್ಮ್ಗೆ ಬಂದಿರೋ ಮ್ಯಾಕ್ಸಿ ರಾಜಸ್ಥಾನ ವಿರುದ್ಧ ಕೂಡ ಮತ್ತೆ ಬ್ಯಾಟಿಂಗ್ ಆರ್ಭಟ ತೋರೋ ಎಲ್ಲಾ ಚಾನ್ಸಸ್ ಇದೆ. ಹಾಗೆ ಸಾಮರ್ಥ್ಯ ಕೂಡ ಅವರಲ್ಲಿದೆ. ಹೀಗಾಗಿ ರಾಜಸ್ಥಾನಕ್ಕೆ ರನ್ ಮಿಷನ್ ವಿರಾಟ್ ಕೊಹ್ಲಿ ಜೊತೆ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಭಯವೂ ಕಾಡ್ತಾ ಇದೆ. ಇದುವರೆಗೆ ಬೆಂಚ್ಗೆ ಸೀಮಿತವಾಗಿದ್ದ ಮ್ಯಾಕ್ಸ್ವೆಲ್ ಸರಿಯಾದ ಸಮಯಕ್ಕೆ ಫಾರ್ಮ್ಗೆ ಬಂದಿರೋದು ಬೆಂಗಳೂರು ತಂಡದ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಒಮ್ಮೆ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಮರಳಿದ್ರು ಅಂತಂದ್ರೆ ಎಂಥ ಪಂದ್ಯವನ್ನಾದ್ರೂ ಸಹ ಏಕಾಂಗಿಯಾಗಿ ತಂಡವನ್ನ ಗೆಲ್ಲಿಸುವಂತ ಸಾಮರ್ಥ್ಯ ಅವರಲ್ಲಿದೆ. ಅಲ್ಲದೆ ಮ್ಯಾಕ್ಸಿ ಇಂತಹ ಸೆಮೀಸ್ ಪಂದ್ಯಗಳಲ್ಲಿ ಯಾವಾಗಲೂ ಅಬ್ಬರಿಸ್ತಾರೆ. ಈ ಬಾರಿಯ ಏಕದಿನ ವಿಶ್ವಕಪ್ನಲ್ಲಿ ಮ್ಯಾಕ್ಸಿ ಅವರ ದ್ವಿಶತಕವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು. ಹೀಗಾಗಿ ಇಷ್ಟು ದಿನ ಆರ್ಸಿಬಿಗಾಗಿ ಏನೂ ಮಾಡದ ಮ್ಯಾಕ್ಸಿ ಪ್ಲೇ ಆಫ್ ಪಂದ್ಯಗಳಲ್ಲಾದ್ರೂ ಅಬ್ಬರಿಸುವ ಮೂಲಕ ಅಭಿಮಾನಿಗಳ ನಿರಾಸೆಯನ್ನ ಹೋಗಲಾಡಿಸಲು ಒಂದೊಳ್ಳೆ ಅವಕಾಶ ಇದೆ. ಒಟ್ಟಾರೆ ಜಸ್ಟ್ 1% ಇದ್ದ ಆರ್ಸಿಬಿ ಪ್ಲೇ ಆಫ್ ಕನಸು 100% ನನಸಾಗಿದೆ. ಕೊಹ್ಲಿ ಅಂದು ಆಡಿದ್ದ ಮಾತು ನಿಜವಾಗಿದೆ. ನಮಗೆ ಕೇವಲ 1% ಅವಕಾಶವಿದೆ ಮತ್ತು ಕೆಲವೊಮ್ಮೆ ಈ ಅವಕಾಶವೇ ಸಾಕಷ್ಟು ಉತ್ತಮವಾಗಿರುತ್ತೆ. ಆದರೆ ಆ 1% ಅವಕಾಶದ ಬಗ್ಗೆ ನೀವು ಹೇಗೆ ಯೋಚನೆ ಮಾಡ್ತೀರಿ ಎಂಬುದು ಮುಖ್ಯವಾಗಿರುತ್ತೆ. ಆ 1% ಅವಕಾಶವನ್ನು ನೀವು 10 ಆಗಿ ಪರಿವರ್ತಿಸಲು ಮತ್ತೆ 10ಅನ್ನ 30% ಬೆಳೆಸಲು ಎಲ್ಲವನ್ನೂ ಮಾಡಲು ಸಿದ್ಧರಿದ್ದೀರಾ ಎಂದಾದ್ರೆ ಅಂತಿಮವಾಗಿ ಅದರಿಂದ ಏನ್ ಬೇಕಾದ್ರೂ ಮಾಡಬಹುದು ಎಂದಿದ್ರು. ಈ ಮಾತೆ ಈಗ ಆರ್ಸಿಬಿಯನ್ನ ಪ್ಲೇ ಆಫ್ಗೆ ಕರೆ ತಂದಿದೆ. ಹೀಗೆ ಎಲಿಮಿನೇಟರ್ ಪಂದ್ಯದಲ್ಲೂ ಗೆದ್ದು ಬಳಿಕ ಹೈದರಾಬಾದ್ ತಂಡವನ್ನು ಮಣಿಸಿ ಅಂತಿಮವಾಗಿ ಕೆಕೆಆರ್ ವಿರುದ್ಧ ಗೆದ್ದು ಆರ್ಸಿಬಿ ತನ್ನ 16 ವರ್ಷಗಳ ಕನಸನ್ನ ನನಸು ಮಾಡಿಕೊಳ್ಳಿ. ಬೆಂಗಳೂರು ಆಟಗಾರರು ಚಾಂಪಿಯನ್ ಆಗಿ ಟ್ರೋಫಿಗೆ ಮುತ್ತಿಡಲಿ. ಅದರಲ್ಲೂ ಕಿಂಗ್ ಕೊಹ್ಲಿಗೆ ಆ ಕಪ್ ಸಿಗ್ಲಿ ಅಂತ ಕೋಟ್ಯಾಂತರ ಫ್ಯಾನ್ಸ್ ಬೇಡಿಕೊಳ್ತಿದ್ದಾರೆ. ಸೊ ನೀವು ಕೂಡ ಆರ್ಸಿಬಿಗೆ ವಿಶ್ ಮಾಡಿ ಆಲ್ ದಿ ಬೆಸ್ಟ್ ಹೇಳಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.